ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ಒಂದು 5-10 ವರ್ಷಗಳ ಹಿಂದಿನ ನಾಣ್ಯಗಳಾಗಿರಬಹುದು, ನೋಟುಗಳಾಗಿರಬಹುದು, ಅವುಗಳ ಬಗ್ಗೆ ಕೇಳಿದ್ರೆ ಗೊತ್ತಿಲ್ಲದೆ ಇರಬಹುದು. ಆದ್ರೆ ಇವರಿಗೆ ತಮ್ಮ ಅಜ್ಜಿಯ ಪೆಟ್ಟಿಗೆಯಲ್ಲಿದ್ದಂತಹ ನಾಣ್ಯಗಳನ್ನ ನೋಡಿ ಶುರುವಾದಂತಹ ಹವ್ಯಾಸ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೂರಾರು ವರ್ಷಗಳಿಂದ ಸಾವಿರಾರು ವರ್ಷಗಳ ಹಳೆಯ ನಾಣ್ಯಗಳು ಮತ್ತೆ ನೋಟುಗಳನ್ನ ಸಂಗ್ರಹ ಮಾಡುವಂತಹ ಒಂದು ಹವ್ಯಾಸವಾಗಿ ಬೆಳ್ಕೊಳ್ತಾ ಹೋಯಿತು. ಹಾಗೆ ಆ ಹವ್ಯಾಸವನ್ನ ಮುಂದುವರಿಸಿ ಇವತ್ತು ಲಕ್ಷಾಂತರ ಮೌಲ್ಯದ ಸಾವಿರಾರು ನಾಣ್ಯಗಳನ್ನ ಅವರು ಸಂಗ್ರಹ ಮಾಡಿದ್ದಾರೆ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಲಲಿತಾ ಎಸ್ ಅವರಿದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಜೊತೆಗೆ ಕೆಲವೊಂದಿಷ್ಟು ನಾಣ್ಯಗಳನ್ನು ಕೂಡ ಅವರು ಜೊತೆಗೆ ಇಟ್ಕೊಂಡಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಹೇಗೆ ಮೇಡಮ್ ಈ ರೀತಿಯಾದಂತಹ ಒಂದು ಹವ್ಯಾಸ ಶುರುವಾಯಿತು? ನಿಮ್ಮ ಕೈಯಲ್ಲೂ ಕೂಡ ಅನೇಕವಾದಂತಹ ನಾಣ್ಯಗಳಿದ್ದಾವೆ, ಹಾಗೆ ಇನ್ನು ಅನೇಕಾರು ನಾಣ್ಯಗಳನ್ನು ನೀವು ಸಂಗ್ರಹ ಮಾಡಿದ್ದೀರಾ. ಪ್ರಾಚೀನ ಕಾಲದ ನಾಣ್ಯಗಳನ್ನ, ಹಾಗೆ ನೋಟುಗಳನ್ನ, ಹಾಗೆ ಒಂದಿಷ್ಟು ಆಂಟಿಕ್ ಪೀಸಸ್ಗಳನ್ನ ಸಂಗ್ರಹ ಮಾಡಿದ್ದೀರಾ. ಈ ರೀತಿಯಾದಂತಹ ಹವ್ಯಾಸ ನಿಮಗೆ ಶುರುವಾಗಿದ್ದು ಹೇಗೆ? ಅಂದರೆ ನಾವು ಬರೀ ₹1, ₹2, 50 ಪೈಸೆ, 25 ಪೈಸೆ ಹೀಗೆ ನೋಡ್ತಾ ಇದ್ವಿ. ಸೊ ಕೆಲವೊಂದು ನಾಣ್ಯಗಳಲ್ಲೂ ಬೇರೆ ಬೇರೆ ನಾಣ್ಯಗಳಿದೆ ಅಂತ ತಿಳಿದ ಮೇಲೆ ಅದ್ರ ಮೇಲೆ ಆಸಕ್ತಿ ಶುರುವಾಗಿ ಎಕ್ಸಿಬಿಷನ್ಗಳಿಗೆಲ್ಲ ಹೋದಾಗ ನಮ್ಮ ತಂದೆ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ಗಳು ಕೊಡ್ತಾ ಹೋದ್ರು. ಸೊ ಹಂಗಾಗಿ ಅವ್ರ ಹೆಲ್ಪಿಂದ ನಾನು ತುಂಬ ಕಾಯಿನ್ಸ್ಗಳು ಮತ್ತು ಸ್ಟ್ಯಾಂಪ್ಸ್, ಕರೆನ್ಸಿಗಳು ಕಲೆಕ್ಟ್ ಮಾಡ್ತಾ ಶುರು ಮಾಡಿದೆ. ಎಷ್ಟನೇ ವರ್ಷದಿಂದ ಈ ನಾಣ್ಯ ಮತ್ತೆ ಈ ರೀತಿಯ ಸಂಗ್ರಹದ ಹವ್ಯಾಸ ಶುರುವಾಯಿತು ನಿಮಗೆ? ಸುಮಾರು ನಾನು 7 ಅಥವಾ 8ನೇ ವರ್ಷದಿಂದನೇ ಶುರು ಮಾಡಿಕೊಂಡೆ. ಶುರುವಾಗಿದ್ದು ಒಂದೊಂದೇ ಬಂದು ಸೇರ್ತಾ ಇವತ್ತು ಇಷ್ಟು ಅಗಾಧವಾಗಿ ಬೆಳೆದಿದೆ ಸರ್. ಒಂದು ಅಜ್ಜಿ ಪೆಟ್ಟಿಗೆಯಲ್ಲಿ ಇದ್ದಂತಹ ಒಂದು ನಾಣ್ಯವನ್ನು ನೋಡಿ ನಿಮ್ಗೆ ಈ ರೀತಿ ಸಂಗ್ರಹವನ್ನ ಮಾಡಬೇಕು ಅನ್ನೋ ಒಂದು ಹವ್ಯಾಸ ಹುಟ್ಕೊಳ್ತು ಅಂತ ಕೇಳ್ಪಟ್ವಿ. ಏನದು ಕತೆ? ಅಂದರೆ ಅದು ಏನಂದರೆ ಅದು ಮೋಸ್ಟ್ಲಿ ನಮ್ಮ ಅಜ್ಜಿ ನನಗೆ ಕೊಟ್ಬಿಟ್ಟಿದೆ. ಅದು ಏನು ಕ್ಯೂರಿಯಾಸಿಟಿ ಬೆಳೀತಿರ್ಲಿಲ್ವೇನೋ, ಅವ್ರು ಕೊಡದೆ ಬಚ್ಚಿಟ್ಕೊಂಡಾಗ ನನಗೆ ಕ್ಯೂರಿಯಾಸಿಟಿ ಬೆಳೀತು. ಯಾಕೆಂದರೆ ನಾವು ತಾಮ್ರದ ನಾಣ್ಯಗಳು, ಹಿತ್ತಾಳೆ ನಾಣ್ಯಗಳೆಲ್ಲ ನಾವು ನೋಡೇ ಇರಲಿಲ್ಲ. ನಾವು ನೋಡಿದ್ದೇನಿದ್ರು ಪಾತ್ರೆಗಳು, ತಾಮ್ರದ ಪಾತ್ರೆಗಳು, ಹಿತ್ತಾಳೆ ಪಾತ್ರೆಗಳನ್ನೇ ನೋಡಿದ್ವಿ. ನಾಣ್ಯಗಳಲ್ಲೂ ಈಗ ಬರುತ್ತೆ ಅಂತ ಕೇಳಿದಾಗ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಆಯಿತು. ಅದರಲ್ಲೂ ಬೆಳ್ಳಿಯ, ಚಿನ್ನದ ನಾಣ್ಯಗಳು ಅಂದಾಗ ಹೆಣ್ಮಕ್ಳಿಗೆ ಯಾವಾಗಲೇ ಆಗಲಿ ಬೆಳ್ಳಿ ಚಿನ್ನ ಅಂದರೆ ಆಸೆ ಜಾಸ್ತಿ. ಸೊ ಅದ್ರ ಮೇಲೆ ಆಸೆ ಜಾಸ್ತಿಯಾಗಿ ಆಸಕ್ತಿ ರೂಢಿಸ್ಕೊಂಡೆ. ನಿಮ್ಮ ಜೊತೆಗೆ ಹಲವಾರು ನಾಣ್ಯಗಳಿದ್ದಾವೆ, ನೋಟ್ಗಳಿದ್ದಾವೆ. ಯಾವ್ದಾದ್ರು ಒಂದಿಷ್ಟು ತುಂಬಾ ಮುಖ್ಯವಾದಂಥವುಗಳನ್ನ ನಮಗೆ ಎಕ್ಸ್ಪ್ಲೈನ್ ಮಾಡ್ಬೋದಾ ಮೇಡಮ್? ಸರ್, ಇದು ನೋಡಿ, ಇದನ್ನು ಬೆಂಡ್ ಕಾಯಿನ್ ಅಂತಾರೆ. ಗಾಂಧಾರ ಕಾಲದ್ದು, ಕ್ರಿಸ್ತಪೂರ್ವ 6ನೇ ಶತಮಾನದ್ದು. ಇದು ಬೆಳ್ಳಿಯ ಕಾಯಿನ್. ಅಂದರೆ ಕಾಯಿನ್ಗಳು ರೌಂಡ್ ಶೇಪಲ್ಲಿ ಇರುತ್ತೆ ಮಾಮೂಲಿ, ಆದರೆ ಇದು ಬೆಂಡ್ ಕಾಯಿನ್ ಅಂತ. ಇದು 11 ಗ್ರಾಮ್ಗಳಷ್ಟು ವೆಯ್ಟ್ ಇದೆ ಇದು. ಅದನ್ನು ಬಿಟ್ಟರೆ ಇದು ಉತ್ತರ ಭಾರತದ ಗುಪ್ತರ ತರುವಾಯದ ನಾಣ್ಯ. ಈ ನಾಣ್ಯದ ವಿಶೇಷತೆ ಏನಂದರೆ, ಅವರು ಆನೆಗಳು ತುಂಬ ಫೇಮಸ್. ಅಂದರೆ ಅವ್ರ ನಾಣ್ಯಗಳಲ್ಲಿ ಆನೆಗಳು ಇರ್ತಾ ಇತ್ತು. ಮುಂದೆಗಡೆ ಅವರು ಆನೆಗಳು ಇಟ್ಟರೆ ಇದು 9ನೇ ಶತಮಾನದ ನಾಣ್ಯ. ಹಿಂದಗಡೆ ಸ್ವರ್ಗ ನರಕ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಸ್ವರ್ಗ ಮೇಲ್ಗಡೆ ನರಕ, ಕೆಳಗಡೆ ಸ್ವರ್ಗ, ಈ ಥರದೊಂದು ಪ್ರಿಂಟ್ ಮಾಡಿರೋಂಥ ಅಪರೂಪದ ನಾಣ್ಯ ಇದು. ಅದನ್ನು ಬಿಟ್ಟರೆ ಟಿಪ್ಪು ಸುಲ್ತಾನ್ ಅವ್ರದ್ದು ಒಂದು ಆನೆಯ ಚಿತ್ರ ಇರುವಂಥ ಟಿಪ್ಪು ಸುಲ್ತಾನ್ ಕಾಲದ ನಾಣ್ಯ ಇದು. ಇದು ಬ್ರಿಟಿಷರ ಕಾಲದ ಮೆಡಲ್ಗಳು. ಅವರು ಅಂದರೆ ಪೊಲೀಸ್ನವ್ರಿಗೆ ಅಥವಾ ಅವ್ರಿಗೆ ಸಪೋರ್ಟ್ ಮಾಡುವಂಥವ್ರಿಗೆ ಅವ್ರಿಗೆ ಕೊಡ್ತಿದ್ದಂತಹ ಮೆಡಲ್ಗಳು ಇದು. ಅದು ಬಿಟ್ಟರೆ ಇದು ಶಿವಾಜಿ ಕಾಲದ 1674ನೇ ಇಸ್ವಿಯ ಶಿವಾಜಿ ಕಾಲದ ನಾಣ್ಯ ಇದು. ಈ ಹಲವಾರು ರಾಜಮನೆತನದ ಆಗಿರ್ಬಹುದು, ಹಾಗೆ ನಾಣ್ಯಗಳಾಗಿರ್ಬಹುದು, ಎಲ್ಲವನ್ನು ಕೂಡ ನೂರಾರು ವರ್ಷಗಳ ಹಿಂದಿನದು ಕಲೆಕ್ಟ್ ಮಾಡಿದ್ದೀರಾ. ನಿಮ್ಗೆ ಇವೆಲ್ಲ ಎಲ್ಲಿ ಸಿಗ್ತಾ ಇತ್ತು ಮೇಡಮ್? ಇದೆಲ್ಲ ನನಗೆ ಎಕ್ಸಿಬಿಷನ್ಗಳಲ್ಲಿ ಸಿಗ್ತಾ ಇತ್ತು. ಅಂದರೆ ಸಾಮಾನ್ಯ ಹೆಣ್ಮಕ್ಳನ್ನ ಆಚೆ ಹೋಗಕ್ಕೆ ಬಿಡ್ತಾ ಇರಲಿಲ್ಲ. ಸೊ ನಮ್ಮ ತಂದೆಯ ಸಹಾಯ ತಗೊಂಡು, ಮತ್ತು ಬಿಳಿಗಿ ಅಂತ ಅವರು ಕೂಡ ನನಗೆ ತುಂಬ ಸಹಾಯ ಮಾಡಿದ್ರು. ಅವ್ರಗಳ ಸಹಾಯದಿಂದ ಕೆಲವೊಂದಷ್ಟು ಅಪರೂಪದ ನಾಣ್ಯಗಳು ನನ್ನ ಹತ್ರ ಸೇರ್ತಾ ಬಂತು. ಇದು ನೋಡಿ, ಇದು ರಷ್ಯಾದ ಸ್ಟ್ಯಾಂಪ್. ಇದು ಲೆನಿನ್ ಅಂತ. ಇವರು ರಷ್ಯಾದಲ್ಲಿ ಹೊಸ ರೆವಲ್ಯೂಷನ್ ಶುರು ಮಾಡಿದ್ರು. ಸೊ ಇವ್ರು ಶುರು ಮಾಡಿದ್ದಕ್ಕೆ 1970ನೇ ಇಸ್ವಿಯಲ್ಲಿ ಇವ್ರದ್ದು ಸ್ಟ್ಯಾಂಪ್ ಬಿಡುಗಡೆ ಮಾಡಿದ್ರು. ಇವ್ರು ಏನಕ್ಕೆ ಶುರು ಮಾಡಿದ್ರು ಅಂದರೆ, ಇವರ ತಮ್ಮನ್ನ ನೇಣಿಗಾಕಿದಾಗ ಇವ್ರಿಗೊಂಥರ ಸ್ವಲ್ಪ ಅಂದರೆ ಅದೊಂದು ಇದ್ರ ವಿರುದ್ಧ, ಒಂದು ಬಂಡಾಯದ ವಿರುದ್ಧ ತಿರುಗಿ ಬಿದ್ದಾಗ ಇವರು ಒಂದು ಏನಂತಾರೆ, ಒಂದು ಕಾರ್ಮಿಕರ ಬೆಂಬಲಕ್ಕೆ ನಿಂತಾಗ ಇವರು ಎಲ್ಲ ಬೆಂಬಲ ಮಾಡಿ ಒಂದು ಸ್ಟ್ಯಾಂಪ್ಸ್ನ ಬಿಡುಗಡೆ ಮಾಡ್ತಾರೆ. ಲೆನಿನ್ ಅವ್ರದ್ದೇ ಇನ್ನೊಂದು ಸ್ಟ್ಯಾಂಪ್ ಇದು. ಈ ಥರದ ಹಲವಾರು ಸ್ಟ್ಯಾಂಪ್ಗಳಿದೆ. ಇದು ಬಂದು ರಷ್ಯಾದ ನೋಟ್. ಇದು 1962ನೇ ಇಸ್ವಿಯ ರಷ್ಯಾದ ಹಳೆಯ ನೋಟ್ ಇದು. ಮತ್ತು ಅಷ್ಟೇ ಅಲ್ಲದೆ ನಮ್ಮ ಬ್ರಿಟಿಷರ ಕಾಲದ ನೋಟ್ ಕೂಡ ಇದೆ. ಇದು 1943ನೇ ಇಸ್ವಿಯ ಬ್ರಿಟಿಷರ ಜಾರ್ಜ್ 6ನೇ ರಾಜಂದು ಬ್ರಿಟಿಷರ ಕಾಲದ ನೋಟ್ಗಳು. ಮತ್ತು ಅದೇ ಅಲ್ಲದೆ ನಮಗೆ ಸೆಕೆಂಡ್ ವರ್ಲ್ಡ್ ವಾರ್ ಆಯಿತು. ಸೆಕೆಂಡ್ ವರ್ಲ್ಡ್ ವಾರ್ ಆದಾಗ ಇದ್ದಂತಹ ನೋಟುಗಳಿದು. ಫುಲ್ ಸೆಟ್ ಇದೆ ಸರ್ ಅದು.
ಈ ರೀತಿಯಾಗಿ ನೋಟ್ಗಳನ್ನ ಸಂಗ್ರಹ ಮಾಡಿದಿರಾ, ಸ್ಟಾಂಪ್ಗಳನ್ನ ಸಂಗ್ರಹ ಮಾಡಿದಿರಾ, ನಾಣ್ಯಗಳನ್ನ ಸಂಗ್ರಹ ಮಾಡಿದಿರಾ. ಅದ್ರ ಜೊತೆಗೆ ನೀವು ಮಾತನಾಡೋದನ್ನ ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ, ಅದನ್ನ ಸಂಗ್ರಹ ಮಾಡೋದಲ್ಲದೆ ಕೂಡ ಅದ್ರ ಜೊತೆ ಅದ್ರ ಹಿಂದಿನ ಇತಿಹಾಸ ಏನು ಎಲ್ಲದನ್ನು ಕೂಡ ತಿಳ್ಕೊಳ್ತಾ ಹೋಗಿದ್ರಿ. ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ನೀವು ಯಾವ ರೀತಿ ಸ್ಟಡಿ ಮಾಡಿದ್ರಿ, ಹಾಗೆ ಈ ರೀತಿನೂ ತಿಳ್ಕೊಳ್ಬೇಕು ಅನ್ನೋದು ನಿಮ್ಮ ಮನಸ್ಸಿಗೆ ಬಂದಿದ್ದು ಹೇಗೆ ಅಂತ? ಅಂದ್ರೆ ಸುಮ್ನೆ ನಾಣ್ಯಗಳು ಅಂದ್ರೆ ಏನಾಗುತ್ತೆ ಅಂತ ಸುಮ್ನೆ ನಾಣ್ಯಗಳು ಇಟ್ಕೊಂಡ್ರೆ ಅದೇನು ಪ್ರಯೋಜನ ಇಲ್ಲ. ಅದ್ರ ಹಿಂದೆಗಡೆ ಹಿಸ್ಟ್ರಿ ತಿಳ್ಕೊಬೇಕು. ಪ್ರತಿಯೊಂದು ನಾಣ್ಯಗಳ ಹಿಂದೆ, ಸ್ಟಾಂಪ್ಗಳ ಹಿಂದೆ, ಒಂದು ಕರೆನ್ಸಿಗಳ ಹಿಂದೆ ಅದು ಅದರದೇ ಆದ ಒಂದು ದೊಡ್ಡ ಇತಿಹಾಸ ಇದೆ. ನನಗೆ ಆ ಇತಿಹಾಸದ ಹುಚ್ಚು ಕೂಡ ತುಂಬಾ ಇರೋದ್ರಿಂದ ನನಗೆ ಅದೆಲ್ಲ ಈಗ ನೀವು ಎಕ್ಸ್ಪೈರಿ ಅಂತ ಬರುತ್ತೆ ಸರ್. ಏನ್ ತಿಂದ್ರೆ ನೀವು ಎಕ್ಸ್ಪೈರಿ ನೋಡಿರ್ತೀರಾ ನೀವು? ಔಷಧಿ ಅಥವಾ ಒಂದು ಊಟದ ಬಗ್ಗೆ, ಒಂದು ಫುಡ್ಗಳ ಬಗ್ಗೆ ಒಂದು ಎಕ್ಸ್ಪೈರಿ ಅಂತ. ಯಾವತ್ತಾದ್ರೂ ನೋಟ್ಗಳ ಬಗ್ಗೆ ಎಕ್ಸ್ಪೈರಿ ನಿಮ್ಗೆ ಗೊತ್ತಾ? ಇದು ಎಕ್ಸ್ಪೈರಿ ನೋಟ್ ಅಂತ. ಇದು 1962ನೇ ಇಸ್ವಿಯಲ್ಲಿ ಶುರುವಾಗಿ ಒಂದೇ ವರ್ಷಗಳ ಕಾಲ ವ್ಯಾಲಿಡಿಟಿ ಇರ್ತಕ್ಕಂತಹ ನೋಟ್. ಇದು ನಮ್ಮ ಭಾರತ ದೇಶದ್ದೇ ನೋಟ್. ಇದು ಅಂದ್ರೆ 1 ವರ್ಷ ಪ್ರಿಂಟ್ ಮಾಡಿ 1 ವರ್ಷ ಆದ್ಮೇಲೆ ನಾವು ಮರುಬಳಕೆ ಮಾಡುವಂತಿರ್ಲಿಲ್ಲ. ಸೊ ಹಂಗಾಗಿ ಆ ತರದ ನೋಟ್ಗಳು. ಎಷ್ಟು ಬೆಲೆಯ ನೋಟ್ ಇದು, ಮತ್ತೆ ಇದ್ರ ಬಗ್ಗೆ ಇನ್ನೂ ಏನಾದ್ರೂ ವಿಶೇಷತೆ ಇದೆಯಾ ಸರ್? ಇದು ಒಂದು ನೋಟ್, ₹1 ನೋಟು, ₹3 ನೋಟು, ₹20 ನೋಟು, ₹10 ನೋಟು ಹೀಗೆ ಇರ್ತಾ ಇತ್ತು. ನಂತರ ಈಗ ₹2 ನೋಟು, ₹5 ನೋಟು ಮತ್ತೆ ₹10 ನೋಟ್ಗಳು ಕೂಡ ಇದೆ ನನ್ನ ಹತ್ರ. ಸರ್, ಇದು 2ನೇ ಮಹಾಯುದ್ಧ ಅಂತ ಏನ್ ಹೇಳಿದ್ರೆ ಇದು ಜರ್ಮನಿ ಕರೆನ್ಸಿಗಳಿವೆಲ್ಲ. ಜರ್ಮನಿ ಕರೆನ್ಸಿಗಳು, ಜರ್ಮನಿದು ಫುಲ್ ಸೆಟ್ ಆಫ್ ಇದೆ ಸರ್. ಇದು ಅಂದ್ರೆ ಒಂದೇ ಸಿಂಗಲ್ ನೋಟ್ಗಳಿಲ್ಲ ನನ್ನ ಹತ್ರ. ಫುಲ್ ಅದರಲ್ಲಿ ಅವ್ರು ಎಷ್ಟು ಯೂಸ್ ಮಾಡ್ತಾ ಇದ್ರು ಅಷ್ಟು ಸೆಟ್ಸ್ ಆಫ್ ನೋಟ್ಗಳು ನನ್ನ ಹತ್ರ ಇದೆ, ಈಗ ಅವೈಲಬಲ್ ಇದೆ ನನ್ನ ಹತ್ರ. ಈ ರೀತಿ ಹಳೆಯ ಪ್ರಾಚೀನ ನೋಟುಗಳು ಮತ್ತೆ ನಾಣ್ಯಗಳು ಇದಾವೆ. ಇವಾಗಿನೂ ಕೂಡ ನೀವು ನಾಣ್ಯಗಳನ್ನ ನೋಡಿದಿರಿ, ನೋಟುಗಳನ್ನ ನೋಡಿದಿರಿ. ಹಾಗೆ ಇವಾಗಿನ ನಾವು ಆರ್ಥಿಕತೆಯ ಪರಿಸ್ಥಿತಿ ಹೇಗಿದೆ, ಹಾಗೆ ಎಲ್ಲ ವ್ಯವಹಾರಗಳು ಯಾವ ರೀತಿ ನಡೆಯುತ್ತೆ ಅದನ್ನೆಲ್ಲದನ್ನು ಕೂಡ ನೋಡಿದಿರಾ. ಈ ನೋಟುಗಳನ್ನ ಸಂಗ್ರಹ ಮಾಡಿದಿರಾ ಅಂತಂದ್ಮೇಲೆ ಹಳೆಯ ಕಾಲದ ವ್ಯವಹಾರಗಳು ಅದ್ರ ಬಗ್ಗೆನೂ ಕೂಡ ನೀವು ಒಂದಿಷ್ಟರ ಮಟ್ಟಿಗೆ ತಿಳ್ಕೊಂಡಿರ್ತೀರಾ. ಇವಾಗಿನಿರುವಂತಹ ನೋಟುಗಳು, ನಾಣ್ಯಗಳು ಮತ್ತೆ ಇವುಗಳಿಗೆ ಏನು ವ್ಯತ್ಯಾಸ ಇದೆ, ಮತ್ತೆ ಅವಾಗಿನ ಈ ರೀತಿಯ ನೋಟುಗಳನ್ನ ಬಳಸಿ ಮಾಡ್ತಿದ್ದಂತ ವ್ಯವಹಾರ ಪದ್ಧತಿಗೂ ಇವಾಗಿಂದಕ್ಕೂ ಏನಾದ್ರು ವ್ಯತ್ಯಾಸ ಕಾಣುತ್ತಾ ನಿಮ್ಗೆ? ಆಗಿನ ಮನುಷ್ಯರ ಮನಸ್ಸಿನ ತೂಕ ಎಷ್ಟಿತ್ತೋ ಅದೇ ರೀತಿ ದೊಡ್ಡದಾಗಿ ಮತ್ತೆ ವಿಶಾಲವಾಗಿರ್ತಾ ಇತ್ತು. ಈಗೆಲ್ಲ ಮನುಷ್ಯರುಗಳೆಲ್ಲ ಚಿಕ್ಕದಾಗಿ, ಆದಷ್ಟು ಚಿಕ್ಕದಾಗಿ ಮಾಡ್ಕೊಂಡೋಗಿ ನಾಣ್ಯಗಳು, ಸ್ಟಾಂಪ್ಸ್ ಗಳೆಲ್ಲ ಚಿಕ್ಕದಾಗೆ ಬರ್ತಾ ಇರೋ. ಅಂದ್ರೆ ಅವಾಗೆಲ್ಲ ರಾಜರಿಗೆ ಚೇಂಜ್ ಆಗ್ತಾ ಇತ್ತು. ಬಟ್ ಈಗ ಅದ ಪದ್ಧತಿನೇ ಇಲ್ಲ. ಸೊ ಹಂಗಾಗಿ ಒಂದು ರಾಜರ ಇದಿರುವಾಗ, ಕಿಂಗ್ ರೂಲ್ ಅಂತ ಏನ್ ಇರುವಾಗ ತುಂಬಾ ವೈವಿಧ್ಯತೆ ಇರ್ತಾ ಇತ್ತು. ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗ್ಲಿ ಮತ್ತೆ ಇದಕ್ಕೆಲ್ಲ ತುಂಬಾ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ರು ರಾಜರುಗಳು ಇದ್ದಿದ್ರಿಂದ. ಸೊ ಈಗ ಅದೆಲ್ಲ ಸ್ವಲ್ಪ ಎಲ್ಲೋ ಒಂದು ಮಟ್ಟಿಗೆ ಕಮ್ಮಿ ಆಗಿದೆ. ಒಂದು ಇಂಟ್ರೆಸ್ಟ್ ಕೂಡ ಈಗ ಯುವ ಪೀಳಿಗೆಯಲ್ಲಿ ಈ ತರದೊಂದು ಇಂಟ್ರೆಸ್ಟ್ ಕೂಡ ಕಮ್ಮಿನೇ ಆಗಿದೆ. ಮೊಬೈಲ್ ಒಂದು ಹುಚ್ಚಿಗೆ ಬಿದ್ದು ಇದನ್ನೆಲ್ಲ ಕಮ್ಮಿ ಮಾಡ್ಕೋತಾ ಇದಾರೆ. ಆದ್ರೆ ಇದೆಲ್ಲ ತುಂಬಾನೇ ಉಪಯೋಗ. ಯಾಕಂದ್ರೆ ನಮ್ದು 2000 ವರ್ಷಗಳ ಇತಿಹಾಸ ನಮ್ಮ ಭಾರತ ದೇಶಕ್ಕೆ. ಅದು ನಮ್ಮ ಹೆಮ್ಮೆ. ಒಂದೊಂದು ರಾಜರಿಗೂ ಅವರದ್ದೇ ಆದ ಒಂದಷ್ಟು ಇತಿಹಾಸಗಳಿದೆ, ಒಂದಷ್ಟು ಅಂದ್ರೆ ಏನು ಅವ್ರದೇ ಒಂದು ಹಿಸ್ಟ್ರಿ. ಈಗ ಕೃಷ್ಣದೇವರಾಯನ ಕಾಲದ ಎಷ್ಟು ಅದ್ದೂರಿಯಾಗಿ ಬದುಕಿದ್ರು, ಬಟ್ ಅವ್ರ ಕೊನೆಯ ಹಂತ ಹೆಂಗಾಯ್ತು ಇದ್ರ ಬಗ್ಗೆ ಎಲ್ಲ ನಮ್ಮ ನಾಣ್ಯಗಳು ಹೇಳ್ತಾ ಹೋಗುತ್ತೆ. ಅವರು ಚಿನ್ನದ ಮಳೆನೇ ಸುರಿಸ್ತು ಅಂದ್ರೆ ನಮ್ಮ ದೇಶ ಎಷ್ಟು ಶ್ರೀಮಂತ ಅನ್ನೋದಕ್ಕೆ ಅದೆಲ್ಲ ಒಂದು ಏನು ನಿದರ್ಶನ ಅಷ್ಟೇ ಸರ್. ನಾನು ಗಮನಿಸಿದ ಹಾಗೆ ಈ ರೀತಿ ಎಲ್ಲ ಯಾರು ಕಲೆಕ್ಟ್ ಮಾಡ್ತಾರೋ, ಸಂಗ್ರಹಣೆ ಮಾಡ್ತಾರೋ ಅವರಿಗೆ ನಾನು ಏನೋ ಇನ್ನೊಂದು ವಿಶೇಷವಾದ ತಗೋಬೇಕು, ಮುಂದೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಏನೋ ತಗೋಬೇಕು ಅಂತ ಹೇಳಿ ಆಸೆಗಳಿರುತ್ತೆ. ನಿಮ್ಗೆ ಯಾವ ರೀತಿಯಾದಂತಹ ಆಸೆಗಳಿದೆ? ಇನ್ನೂ ಏನಾದ್ರು ತಗೋಬೇಕು ಅಂತ ನಿರ್ಧಾರ ಮಾಡಿದ್ದೀರಾ? ಹಾಗೆ ಇಲ್ಲಿವರೆಗೆ ತಗೊಂಡಿದ್ರಲ್ಲಿ ಯಾವುದು ತುಂಬಾ ಅಮೂಲ್ಯವಾದದ್ದು ಅಂತ ನಿಮ್ಗೆ ಅನ್ಸುತ್ತೆ? ಅಮೂಲ್ಯ, ನನ್ನ ಪ್ರತಿಯೊಂದು ನಾಣ್ಯಕ್ಕೂ ನಾನು ಅದರದೇ ಆದ ಒಂದು ವಿಶಿಷ್ಟತೆ ಇರೋದ್ರಿಂದ ಎಲ್ಲ ಪ್ರತಿಯೊಂದು ಅಮೂಲ್ಯನೇ ಸರ್. ಅಂದ್ರೆ ಈಗ ಅಮೂಲ್ಯ ಅಂತ ಏನ್ ಬಂದ್ರೆ ಚಿನ್ನದ ಕಾಯಿನ್ಗಳಿಗೆ ಸ್ವಲ್ಪ ಬೆಲೆ ಜಾಸ್ತಿ. ಅಂದ್ರೆ ಕುಶಾನರ ಕಾಲದ್ದು ನಾಣ್ಯಗಳಿದೆ ನನ್ನ ಹತ್ರ. ಈಗ ಕುಶಾನರ ಕಾಲದಲ್ಲಿ ನಾಣ್ಯ ನನ್ನ ಹತ್ರ ಅದು ಕಾಪರ್ದು ಇದೆ ಮತ್ತೆ ಗೋಲ್ಡ್ ಕಾಯಿನ್ ಕೂಡ ಇದೆ. ಸೊ ಅದು ಕುಶಾನರ ಕಾಲದ ಮೊದಲನೇ ಶತಮಾನ ಇರೋದ್ರಿಂದ ಸ್ವಲ್ಪ ಜಾಸ್ತಿ ವ್ಯಾಲ್ಯೂ ಇದೆ. ಆ ಗೋಲ್ಡ್ ಕಾಯಿನ್ ಸ್ವಲ್ಪ ಜಾಸ್ತಿ ಬೆಲೆ ಕೊಟ್ಟು ನಾನು ತಗೊಂಡೆ ಸರ್. ಅದೇ ಅಲ್ಲದೆ ಆಂಟಿಕ್ ಪೀಸ್ ಅಂತ ಬಂದ್ರೆ ಇದು ಬಿಫೋರ್ ಕ್ರೈಸ್ಟ್ 3ನೇ ಶತಮಾನದ್ದು ಬುದ್ಧ ಟೆರಕೊಟ್ಟ ಅಂತ. ಇದು ಏನಂದ್ರೆ ಇದು ಟೆರಕೊಟ್ಟ ಅಂತ ಒಂದು ಸ್ಟೋನ್ ಇಂದ ಮಾಡಿರ್ತಾರೆ ಇದನ್ನ. ಇದು ಏನು ವಿಶೇಷತೆ ಅಂದ್ರೆ ಸರ್, ದೇವಸ್ಥಾನಗಳಿಗೆ ನಾವ್ ಈಗ ಹೋದ್ರೆ, ಫಾರ್ ಎಕ್ಸಾಂಪಲ್ ಇಸ್ಕಾನಿಗೆ ಹೋದ್ರೆ ಅಲ್ಲಿ ಒಂದು ನಾವು ಕ್ರಿಶ್ಚಿಯನ್ ಫೋಟೋ ಕೊಡ್ತಾರೆ, ಏನಕ್ಕೆ ದೇವಸ್ಥಾನಕ್ಕೆ ಹೋಗಿತೀವಿ ಅಂತ. ಅದೇ ರೀತಿಯಾಗಿ ಬುದ್ಧನ್ ಟೆಂಪಲ್ಗೆ ಹೋದಾಗ ಟೆರಕೊಟ್ಟ ಅಂತ ಈ ತರದೊಂದು ಕಲ್ಲುಗಳಿಂದ ಅವರು ರಿಟರ್ನ್ ಗಿಫ್ಟ್ ಆಗಿ ಓದೋರಿಗೆ ಈ ತರದೊಂದು ಗಿಫ್ಟ್ ಆಗಿ ಕೊಡ್ತಾ ಇದ್ರು. ಸೊ ಇದು ಬಿಫೋರ್ ಕ್ರೈಸ್ಟ್ ಸರ್. ಅದರಲ್ಲಿ ವಿಶೇಷತೆ ಅಂದ್ರೆ ಇದು ತುಂಬಾ ಅಪರೂಪವಾದ ಬುದ್ಧನ ಸ್ಟ್ಯಾಚ್ಯೂ ಸರ್. ಅಂದ್ರೆ ತುಂಬಾ ಮುಖ್ಯವಾದದ್ರಲ್ಲಿ ನೀವು ಇದುವರೆಗೆ ತುಂಬಾ ಜಾಸ್ತಿ ಹಣವನ್ನು ಕೊಟ್ಟು ಖರೀದಿ ಮಾಡಿದಂಥದ್ದು ಯಾವುದು? ಎಷ್ಟು ಹಣ ಕೊಟ್ಟಿದ್ರಿ?
ಸರ್ ಸುಮಾರು 2 ಲಕ್ಷ ರೂಪಾಯಿ. ಅದೇ ಮೊದಲನೇ ಫಸ್ಟ್ ಸೆಂಚುರಿದು ಕುಶಾನರ ಕಾಲದ ನಾಣ್ಯ, ಗೋಲ್ಡ್ ಕಾಯಿನ್. ಅದು ಸುಮಾರು 8 ಗ್ರಾಮ್ಗಳಷ್ಟು ತೂಗುತ್ತೆ ಸರ್. ಇಲ್ಲ ಸರ್, ಹೌದು. ಅದು ಟಚ್ ಇದು ಕೊಟ್ಟು, ಯಾಕಂದ್ರೆ ಎಕ್ಸ್ಪರ್ಟ್ ಹತ್ರ ನಾವು ಚೆಕ್ ಮಾಡಿಸ್ಬಿಟ್ಟೆ ನಾವು ಅದನ್ನ ರಿವೀಲ್ ಮಾಡಬೇಕು ಸರ್. ಸುಮ್ಮನೆ ರಿವೀಲ್ ಮಾಡಿದ್ರೆ ಒಂದು ವ್ಯಾಲ್ಯೂ ಇರೋದಿಲ್ಲ. ಸೊ ಅದಕ್ಕೆ ಎಕ್ಸ್ಪರ್ಟ್ ಎಲ್ಲ ಚೆಕ್ ಮಾಡಿ, ಎಕ್ಸ್ಪರ್ಟ್ಸ್ಗೆ ಅಂತಾನೆ ಸಪ್ರೇಟ್ ನಾವು ದುಡ್ಡು ಕೊಟ್ಟು ಅದನ್ನ ಟಚ್ ಸರ್ಟಿಫಿಕೇಟ್ ತಗೋಬೇಕಾಗತ್ತೆ. ಅದು ತಗೊಂಡ್ಮೇಲೆ ನಾನು ರಿವೀಲ್ ಮಾಡ್ಬೇಕಾಗತ್ತೆ ಸರ್. ಬೇರೆ ಯಾವ್ದಾದ್ರು ತಗೊಳ್ಬೇಕು ಅನ್ನೋಂಥದ್ದು ಯಾವ್ದಾದ್ರು ಇದೆಯಾ? ನನಗೆ ಕೃಷ್ಣದೇವರಾಯರ ಕಾಲದ ನಾಣ್ಯಗಳು ತುಂಬಾ ಇಷ್ಟ. ಅದು ಏನ್ ಸರ್, ಒಂದು ಚಿಕ್ಕ ಕಾಯಿನ್ಗೆ ಒಂದು ಜಸ್ಟ್ ಒಂದು 30 ಮಿಲಿ ಇರುತ್ತೆ ಅಂದ್ರೆ ಅದೇ ಒಂದು 30,000-40,000 ಈಗ ಹೋಗುತ್ತೆ. ಬಟ್ ಆದ್ರೆ ತುಂಬಾ ವೈವಿಧ್ಯತೆ ಇರುತ್ತೆ ಅವ್ರ ನಾಣ್ಯಗಳಲ್ಲಿ, ಮೈಸೂರು ಕಾಲದ ನಾಣ್ಯಗಳಲ್ಲಿ. ನನಗೆ ಅದ್ರ ಸ್ವಲ್ಪ ಹೆಚ್ಚು ಆಸಕ್ತಿ. ಅದ್ರ ಬಗ್ಗೆ ಸ್ವಲ್ಪ ಫೋಕಸ್ ನೆಕ್ಸ್ಟ್ ಇದರಲ್ಲಿ ಫ್ಯೂಚರ್ ಫೋಕಸ್ ಮಾಡೋ ಪ್ಲಾನ್ ಇದೆ ಸರ್ ನಂದು. ಇಷ್ಟೊಂದೆಲ್ಲ ಸಂಗ್ರಹ ಮಾಡಿದಿರಲ್ಲ ಮೇಡಮ್, ಇದು ಎಲ್ಲದ್ರದ್ದು ಸೇರಿ ಎಷ್ಟು ವರ್ತ್ ಇರಬಹುದು ಮೇಡಮ್? ಎಷ್ಟು ವರ್ತ್ ಅಂತ ನಾನು ಇವತ್ತರೆಗೂ ಲೆಕ್ಕ ಮಾಡಿಲ್ಲ. ಬಟ್ ನನ್ಗೊಬ್ರು ಬಂದು ಕೇಳಿದವರು 40 lakhs ಕೊಡ್ತೀನಿ, ಬಲ್ಕಲ್ಲಿ ಕೊಡ್ತೀರಾ ಅನ್ನೋ ತರ ಮಾಡಿದ್ರು. ಬಟ್ ನಾನು ಕೊಡೋ ಪ್ಲಾನ್ ಸದ್ಯಕ್ಕೆ ಅಂತೂ ಇಲ್ವೇ ಇಲ್ಲ ಸರ್. ಈ ರೀತಿ ಹವ್ಯಾಸಗಳನ್ನ ಮುಂದುವರ್ಸ್ಕೊಂಡು ಬರ್ತಾ ಇದ್ದೀರಾ. ಇನ್ನು ಮುಂದೆ ಹೋಗಿ ಕೇಳೋದಾದ್ರೆ, ಒಬ್ಬ ಸಾಮಾನ್ಯವಾದಂತಹ ಹೆಣ್ಮಗಳು, ಅದರಲ್ಲೂ ಒಂದು ವೈವಾಹಿಕ ಜೀವನದಲ್ಲಿರುವಂತಹ ಹೆಣ್ಮಗಳು ಈ ರೀತಿಯಾದಂತಹ ಹವ್ಯಾಸವನ್ನ ಮುಂದುವರ್ಸ್ಕೊಂಡು ಮುಂದೆ ಅದನ್ನು ಇನ್ನೂ ಬೆಳೆಸ್ಕೊಂಡು ಹೋಗ್ಬೇಕು ಅನ್ನುವಂತಹ ಆಸೆ ಇಟ್ಕೊಂಡಿರುವಂತವ್ರು, ಯಾವ ರೀತಿಯಾದಂತಹ ಅಡೆತಡೆಗಳಿರಬಹುದು, ಹಾಗೆ ಅದನ್ನ ಹೇಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ? ಅಡೆತಡೆಗಳು ಹೆಣ್ಮಕ್ಳಂದ್ರೇನೆ ಅಡೆತಡೆ. ಅಂದ್ರೆ ಅಡೆತಡೆಗಳಂದ್ರೆ ಹೆಣ್ಮಕ್ಳು ಸರ್. ಬಟ್ ತುಂಬಾನೇ ಇದೆ. ಏನಕ್ಕಂದ್ರೆ ಮನೆದೆಲ್ಲ ಜವಾಬ್ದಾರಿ ಮುಗಿಸಿ ನಾನು ಕೂತ್ಕೊಳ್ಳೋದು ಟೈಮಿಂಗ್ಸ್ ಅಲ್ಲಿ ನಾನು ಇದನ್ನೆಲ್ಲ ಸೆಗ್ರಿಗೇಟ್ ಮಾಡಬೇಕು. ನೀವು ನಂಬೋದಿಲ್ಲ, 3 ತಿಂಗಳು ರಾತ್ರಿ 12ರಿಂದ ಬೆಳಗಿನ ಜಾವ 4 ಗಂಟೆ ತನಕ ನಾನು ಬರೀ ಸೆಗ್ರಿಗೇಟ್ ಮಾಡೋದೇ. BOPP ಕವರ್ಸ್ಗಳು ತರೋದು, ಅದಕ್ಕೆ ಪ್ಯಾಕ್ ಮಾಡೋದು, ನೀಟಾಗಿ ಅದಕ್ಕೊಂದು ಆಲ್ಬಮ್ ಹಾಕೋದು. ಸೊ ಯಾವ ಆಲ್ಬಮ್ ಕೂಡ ಎಲ್ಲ ನಂದು ಇಂಪೋರ್ಟೆಡ್ ಮೇಡ್ ಇನ್ ತೈವಾನ್ ಆಲ್ಬಮ್ಗಳೇ. ಅಂದ್ರೆ ಅದ್ರ ಕವರ್ ಹೇಳ್ತಾರೆ. ಬಟ್ ಅದ್ರ ಈಗ ಸ್ಟ್ಯಾಂಪ್ಸ್ಗಳಿಗೆ ನೋಡಿ, ಇದು ಒಂದು 100-150 ವರ್ಷ ನಾನು ಹೀಗೆ ಮಡಗ್ತೀನಿ ಅಂದ್ರೆ ಇದು ಹಂಗೆ ಸೇಫ್ ಆಗೇ ಇರುತ್ತೆ ಸಾವಿರಾರು ವರ್ಷಗಳು. ಅಂದ್ರೆ ಜಸ್ಟ್ ಇದು ನಾನು ಹಿಂಗೆ ಹಾಕಿಲ್ಲ, ಇದಕ್ಕೊಳಗಡೆ BOPP ಕವರ್ಸ್ಗಳು ಹಾಕಿ ಅದ್ರೊಳಗಡೆ ಮತ್ತೆ ಇನ್ನೊಂದು ಪ್ಯಾಕ್ ಮಾಡಿ ಅದಾದ್ಮೇಲೆ ಫೈಲಿಗೆ ಹಾಕಿ ಮಡಗೋದು. ಸೊ ಇದನ್ನೆಲ್ಲ ಮಾಡೋದಕ್ಕೆ 1 ದಿನ 2 ದಿನದಲ್ಲಿ ಆಗಲ್ಲ. ಯಾಕೆಂದ್ರೆ ನಾನೆಲ್ಲ ಇಷ್ಟು ವರ್ಷದಲ್ಲಿ ಏನ್ ಕಲೆಕ್ಟ್ ಮಾಡಿದೆ ಅದನ್ನೆಲ್ಲ ಒಂದು ಬೀರೋಲ್ ಹಾಕಿ ಹಂಗೆ ಸುಮ್ಮನೆ ಇಟ್ಬಿಟ್ಟಿದ್ದೆ. ನಾನು ಇಟ್ಟಾಗ ಯಾರೊಬ್ರು ರಿಪೋರ್ಟರ್ ಬಂದು ಕೇಳಿದ್ರು, ಮೀನ್ಸ್ ನಮ್ಮ ಅಂಕಲೇ ಬಂದು ಕೇಳಿದ್ರು, ಅವ್ರು ರಿಪೋರ್ಟರ್ ಆಗಿದ್ರು. ಏನು ಕಾಯಿನ್ಸ್ಗಳು ಇಟ್ಟಿದಲ್ಲ ತೆಗಿಯಮ್ಮ, ಏನು ಹಿಂಗಿದೆ ಅಂತ ತೆಗೆದು ಜಸ್ಟ್ ಒಂದು ಬಾಕ್ಸ್ಗಳಲ್ಲಿ ಹಿಂಗೆ ತೆಗೆದು ತೋರಿಸಿದ್ರೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲೇ ಇಲ್ಲ. ಏನಿದು ಇಷ್ಟು ವ್ಯಾಲ್ಯೂ ಇದೆ ಹಿಂಗಿಟ್ಟಿದ್ಯಾ ಅಂತ. ಸೊ ಅದು ನೆಕ್ಸ್ಟ್ ಡೇನೆ ಹೋಗಿ ನಾನು ಕೆಲವೊಂದೆಲ್ಲ ಪರ್ಚೇಸ್ ಮಾಡ್ಕೊಂಡು ತಗೊಂಡು ಬಂದು, ಅದರಲ್ಲೂ ಯಾಕೆಂದ್ರೆ ನಾವೆಷ್ಟು ಚೆನ್ನಾಗಿ ಕಾಣಿಸ್ತೀವೋ, ನಾವು ಇಷ್ಟಪಡೋ ವಸ್ತುಗಳು ಅಷ್ಟೇ ಚೆನ್ನಾಗಿ ಕಾಣಬೇಕು ಅಂತ ನಾನು ಸ್ವಲ್ಪ ಸೆಗ್ರಿಗೇಟನ್ಗೆ ಸ್ವಲ್ಪ ಜಾಸ್ತಿನೇ ಖರ್ಚು ಮಾಡಿ ನಾನು ಅದನ್ನೆಲ್ಲ ತಗೊಂಡು ಬಂದು ಎಲ್ಲ ಮಾಡಿ 3 ತಿಂಗಳು ನಾನು ಒಬ್ಳೇ ಮಾಡೋಕ್ಕಾಗಲಿಲ್ಲ. ಇದು ನನ್ನ ಮಕ್ಕಳು ಕೂಡ ತುಂಬಾ ಹೆಲ್ಪ್ ಮಾಡಿದ್ರು. ನನ್ನ ಮಗಳು ನನ್ನ ಮಗ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ರು. ಅದು ಮಾಡಿದಕ್ಕೆ ಒಂದೊಳ್ಳೆ ಒಂದು ರೀತಿಯಲ್ಲಿ ನಮ್ಗೆ ನೋಡಕ್ ಕಾಣಿಸ್ತಾ ಇದೆ ಇವತ್ತು. ಅದ್ರ ಜೊತೆಗೆ ಇವನ್ನೆಲ್ಲ ಸಂಗ್ರಹ ಮಾಡಿದ್ದಕ್ಕೆ ನಿಮ್ಗೊಂದು ಮ್ಯೂಸಿಯಂ ಮಾಡಬೇಕು ಅನ್ನೋ ಒಂದು ಆಸೆ ಇದೆ ಅಂತ ಕೇಳ್ಪಟ್ವಿ. ಹೇಗೆ ಹುಟ್ಕೊಳ್ತು ಆಸೆ ಈಡೇರಿಸ್ಕೊಳ್ಳುವಂತ ದಾರಿ ಯಾವ ರೀತಿ ಸಾಕ್ತದೆ? ಅಂದ್ರೆ ಮ್ಯೂಸಿಯಂ, ಯಾಕೆಂದ್ರೆ ಇದು ನಾನು ಒಬ್ಳೆ ನೋಡಿ ಖುಷಿ ಪಡುವಂತದ್ದಲ್ಲ ಸರ್. ಇದ್ರ ಹಿಂದೆ ತುಂಬಾ ಇಷ್ಟಗಳಿದೆ. ಈಗ ಒಂದು ಮಗುಗೆ ಒಂದು ಯಂತ್ರದ ಬಗ್ಗೆ ಹೇಳಿದಾಗ ಬ್ಲೈಂಡ್ ಆಗಿ ಹೇಳಿದ್ರೆ ಅದು ನಂಬಕ್ಕಾಗಲ್ಲ. ಅದೇ ಒಂದು ಕಾಯಿನ್, ಒಂದು ಸ್ಟಾಂಪ್. ಈಗ ಒಂದು ಮಗುಗೆ ಚಾಕ್ಲೇಟ್ ಸ್ವೀಟ್ ಆಗಿದೆ ಅಂದ್ರೆ ಅದಕ್ಕೆ ನಂಬಕ್ಕಾಗಲ್ಲ. ಕೈ ಕೊಟ್ಟು ಅದು ಟೇಸ್ಟ್ ಮಾಡಕ್ ಕೊಟ್ಟಾಗ ತುಂಬಾ ಟೇಸ್ಟ್ ಇದೆ, ಅದು ಫೀಲ್ ಮಾಡುತ್ತೆ. ಸೊ ಹಂಗಾಗಿ ಇದನ್ನ ಇಟ್ಕೊಂಡು, ಅಂದ್ರೆ ನಮ್ದು 2000 ವರ್ಷಗಳ ಕಾಲ ನಮ್ಮ ಇತಿಹಾಸ ಏನಿದೆ ಸರ್, ಅದ್ಭುತ ಸರ್. ಅದನ್ನ ಯಾರೊಬ್ರು ಇದನ್ನ ಮಾಡಕ್ಕೆ ಆಗೋದಿಲ್ಲ. ಸೊ ಅಂತದೊಂದು ಅದ್ಭುತವಾದ ಇತಿಹಾಸ ಇರೋದು ಮುಂದೆ ನೆಕ್ಸ್ಟ್ ಜನರೇಷನ್ಗೂ ಗೊತ್ತಾಗಬೇಕು. ಇದು ನನ್ಗೆ ಲಾಸ್ಟ್ ಆಗ್ಬಾರ್ದು, ನೆಕ್ಸ್ಟ್ ಜನರೇಷನ್ ಗೊತ್ತಾಗ್ಬೇಕು. ಯಾಕಂದ್ರೆ ನನ್ನ ಮಕ್ಳಿಗೂ ಎಷ್ಟೋ ವಿಷಯ ಗೊತ್ತಿಲ್ಲ, ಈ ಸ್ಟಾಂಪ್ಸ್ಗಳು, ಕಾಯಿನ್ಗಳು, ಯಾಕಂದ್ರೆ ಯಾರಿಗೂ ತೋರಿಸಿರ್ಲಿಲ್ಲ ನಾನು. ಸೊ ಅವ್ರಿಗೆ ನೋಡಿದಾಗ ಜಸ್ಟ್ ಇದು ನೋಡಿದಾಗ ಯಾರಿಗೂ ಗೊತ್ತಾಗಲ್ಲ. ಬಟ್ ಡಿಸ್ಪ್ಲೇ ಮಾಡೋದು ಈ ರೀತಿ ಇರುತ್ತಲ್ಲ ಸರ್, ಅದನ್ನ ಡಿಸ್ಪ್ಲೇ ಮಾಡಿ ಒಂದೊಳ್ಳೆ ರೀತಿಯಲ್ಲಿ ತೋರಿಸಿದಾಗ ಅವ್ರಿಗೂ ಇಂಟ್ರೆಸ್ಟ್ ಬೆಳೆಯುತ್ತೆ. ನಮ್ಮ ಇತಿಹಾಸ ಹೆಂಗಿತ್ತು, ನಮ್ಮ ರಾಜರುಗಳು ಹೆಂಗಿದ್ರು, ಎಷ್ಟು ಹೋರಾಡಿದ್ರು, ಸ್ವತಂತ್ರಕ್ಕೋಸ್ಕರ ಎಷ್ಟು ಓಡಾಡಿದ್ರು, ನಮ್ಮಲ್ಲಿ ಎಷ್ಟು ಜನ ದಂಡೆತ್ತು ಬಂದಿದ್ರು. ಸೊ ಇದೆಲ್ಲ ಬಂದಾಗ ಏನಾಗುತ್ತೆ, ಮತ್ತೆ ಎಷ್ಟೇ ಜನ ದಂಡೆತ್ತು ಬಂದ್ರು ಅಂದ್ರೆ ಇವತ್ತು ಎಷ್ಟು ಸ್ಟೇಬಲ್ ಆಗಿದೀವಿ ನಾವು ಇಂಡಿಯನ್ಸು. ಸೊ ಇದೆಲ್ಲ ಗೊತ್ತಾಗುತ್ತೆ. ನಮ್ಮಷ್ಟು ಪುರಾತನವಾದ ದೇಶ ಬೇರೊಂದು ಸ್ವಲ್ಪ ಕಮ್ಮಿನೇನೋ ಸಿಗೋದು. ಬಟ್ ನಮ್ಮ ದೇಶದಲ್ಲಿ ತುಂಬಾ ಇತಿಹಾಸಗಳಿದೆ ಸರ್. ಪ್ರತಿಯೊಂದು ಕಲ್ಲಲ್ಲೂ ಯಾವುದೇ ಒಂದು ಸಣ್ಣ ಊರಿಗೆ ಹೋಗಿ ಅಲ್ಲೊಂದು ಶಾಸನ ಇರುತ್ತೆ ಸರ್. ಅದು ನಮ್ಮ ರಾಜರುಗಳು ನಮಗೋಸ್ಕರ ಬಿಟ್ಟು ಹೋಗಿರೋದು. ಅದನ್ನ ನಾವು ಕಾಪಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿನೇ ಆಗಿದೆ ಸರ್.
ಈ ರೀತಿಯಾದಂತಹ ಕಾರಣಗಳಿಗೋಸ್ಕರ ನಿಮ್ಮ ಕನಸುಗಳನ್ನ ಮುಂದಿಟ್ಕೊಂಡು ಕಾಯ್ತಾ ಇದ್ದೀರಾ. ನಿಮ್ಮ ಕನಸುಗಳಿಗೂ ನನಸಾಗ್ಲಿ ಅಂತ ಹೇಳ್ತಾ ನಮ್ಮ ಕಡೆಯಿಂದ ಆಶಯವನ್ನು ವ್ಯಕ್ತಪಡಿಸ್ತಾ ಧನ್ಯವಾದಗಳು ಮೇಡಮ್. ಈ ರೀತಿಯಾಗಿ ಸುಮಾರು ಒಂದು 7-8 ವರ್ಷದ ಸಮಯದಲ್ಲಿ ಶುರುವಾದಂತಹ ಹವ್ಯಾಸವನ್ನ ಇದುವರೆಗೂ ಕೂಡ ಮುಂದುವರಿಸಿಕೊಂಡು ಬಂದು ಈ ರೀತಿ ಸಾವಿರಾರು ನಾಣ್ಯಗಳನ್ನ, ಪ್ರಾಚೀನ ಕಾಲದ ನಾಣ್ಯಗಳನ್ನ ಸಂಗ್ರಹ ಮಾಡಿದ್ದಾರೆ. ಹಾಗೆ ಕೆಲವೊಂದಿಷ್ಟು ಆಂಟಿಕ್ ಪೀಸಸ್ ಗಳನ್ನ ಸಂಗ್ರಹ ಮಾಡಿದ್ದಾರೆ, ನೋಟುಗಳನ್ನ ಸಂಗ್ರಹ ಮಾಡಿದ್ದಾರೆ ಒಬ್ರು ಹೆಣ್ಮಗಳಾಗಿ ಅಂತ ಹೇಳಿದ್ರೆ ಇದು ನಿಜವಾಗ್ಲೂ ಹೆಮ್ಮೆ ಪಡಬೇಕಾದಂತಹ ವಿಷಯನೇ ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ಶಿವು ಜೊತೆಗೆ ಶರತ್, ಅಶ್ವವೇಗ ನ್ಯೂಸ್, ಬೆಂಗಳೂರು. Ashwavega English News. Coming soon. Your channel, your voice, your trust. Ashwavega English News. Coming soon. Your channel, your voice, your trust.